ಹಲೋ ನಮಸ್ಕಾರ, ನಾನು ನಿಮ್ಮ ಯೋಗೇಶ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಗೆ ಹೇಳೋದಂಥ ಒಂದು ಸೂಪರ್ ಆ್ಯಪ್ ತೊಗೊಂಬಂದಿದ್ದೀನಿ. ಏನಿದೆ ಆ್ಯಪು, ಯಾವ ಥರ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಆ್ಯಂಡ್ ಇದು ನಮ್ಮ ಕರ್ನಾಟಕದವರು ಲಾಂಚ್ ಮಾಡಿರೋವಂಥ ಆ್ಯಪ್. ಇದು ಏನಿದೆ ಆ್ಯಪು, ಯಾರದು ಆ್ಯಪು ಇಂಟ್ರೊಡ್ಯೂಸ್ ಮಾಡಿದ್ದು ಅಂತಂದರೆ ಅವ್ರ ಹೆಸರು ವಿಶ್ವಾಸ್ ಅಂತ. ಇಲ್ಲೇ ನಮ್ಮ ಮೈಸೂರವರು ಅವರು ಇಂಟ್ರೊಡ್ಯೂಸ್ ಮಾಡಿರೋದು. ತುಂಬ ಚೆನ್ನಾಗಿದೆ ಆ್ಯಪು. ಆ್ಯಂಡ್ ಇನ್ನೊಂದು ಅವ್ರ ವಿಷನ್ ತುಂಬ ಚೆನ್ನಾಗಿದೆ. ಆ್ಯಪ್ ಬಗ್ಗೆ ಹೇಳೋದಕ್ಕೆ ಹೋಗೋಣ ಅಂತಂದರೆ ಆ್ಯಪ್ ನೇಮು ವಿಶ್ವಾಸ್ ಪೇ ಅಂತ ಅವ್ರ ನೇಮ್ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಪ್. ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಏನದು ವಿಶ್ವಾಸ್ ಪೇ ಆ್ಯಪು, ಯಾವ ಥರ ಯೂಸ್ ಆಗುತ್ತೆ, ಏನು ಅಂತ ತಿಳ್ಕೊಳಕ್ಕೆ ಹೋಗೋಣ. ತಿಳ್ಕೊಳಕ್ಕೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದರೆ, ಅದನ್ನು ಫಸ್ಟು ಒಂದು ನಿಮಿಷ. ಫಸ್ಟು ಪ್ಲೇಸ್ಟೋರಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗೋಣ. ಪ್ಲೇಸ್ಟೋರಲ್ಲಿ ಯಾವ ಥರ ಅಂತಂದರೆ, ಫಸ್ಟು ನಿಮ್ಗೆ ಕಾಣಿಸ್ತಿರ್ಬೋದು ಆಲ್ರೆಡಿ ಪ್ಲೇಸ್ಟೋರಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ವಿತ್ ರಿವ್ಯೂಯಿಂದ ಸ್ಟಾರ್ಟ್ ಮಾಡೋಣ. ಪ್ಲೇಸ್ಟೋರಲ್ಲಿ ರಿವ್ಯೂ ಯಾವ ಥರ ಇದೆ, ನಾನು ಸುಮ್ಮನೆ ಹೇಳೋದಲ್ಲ, ರಿವ್ಯೂಗಳು ತೋರಿಸ್ಬಿಟ್ಟು ಯಾವ ಥರ ಇದೆ, ಯಾವ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡೋಣ. ಆ್ಯಂಡ್ ವಿಶ್ವಾಸ್ ಪೇಯಲ್ಲಿ ಸ್ಟಾರ್ಟಿಂಗ್ ಓಪನ್ ಮಾಡ್ತಿದ್ದಂಗೆ ನೀವೇ ನೋಡ್ಬೋದು ಆಲ್ರೆಡಿ 50,000 ಮೆಂಬರ್ಸ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ 4.4 ರೇಟಿಂಗ್ಸ್ ಇದೆ ಆಲ್ರೆಡಿ. ಆ್ಯಂಡ್ 809 ಜನ ಆಲ್ರೆಡಿ 809 ಜನ ರಿವ್ಯೂಸ್ ಕೊಟ್ಟಿದ್ದಾರೆ. ಅದರಲ್ಲೂ 4.4 ಬಂದಿದೆ. ನೀವೇ ನೋಡ್ತಿರ್ಬೋದು. ಆಲ್ಮೋಸ್ಟ್ ಎಲ್ಲ 5 ರೇಟಿಂಗ್ಸೇ ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೊಂದು ಜೆನ್ಯೂನ್ ಆ್ಯಪ್ ಇರಬೇಕು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆಯೇ ಇಲ್ಲ. ನಮ್ಮ ಕನ್ನಡದವ್ರು ಅಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ರಿವಾರ್ಡ್ಸ್ ಬಗ್ಗೆ ಎಲ್ಲ ಕೇಳೋಂಗೆ ಇಲ್ಲ. ನಾನು ನಿಮ್ಗೆ ಆಮೇಲೆ ಹೇಳ್ತಾ ಹೋಗ್ತೀನಿ ಯಾವ ಥರ ರಿವಾರ್ಡ್ಸ್. ಈ ಥರ ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಈ ಥರ ಇಷ್ಟೊಂದೆಲ್ಲ ರಿವಾರ್ಡ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಇಲ್ಲಿ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂತಕ್ಕೆ ಅಂತಂದರೆ ಮುಂದೆಗಡೆ ಯಾವ್ದಾರ ಒಂದು ವೀಡಿಯೋಗಳು ಯಾವುದೇ ಬಂದ್ರೂ ನಿಮಗೆ ಈಸಿಯಾಗಿ ನೋಡೋದಕ್ಕೆ ಸುಲಭವಾಗಿರುತ್ತೆ. ಸಡನ್ನಾಗಿ ಮೆಸೇಜ್ ಬರ್ಬೋದು, ನೋಟಿಫಿಕೇಷನ್ ಬರ್ಬೋದು, ಅದರಿಂದ ಯೂಸ್ ಆಗುತ್ತೆ. ಆ್ಯಂಡ್ ನೀವು ಸ್ಟಾರ್ಟಿಂಗ್ ಡೌನ್ಲೋಡ್ ಮಾಡಿದ ತಕ್ಷಣ ಇಂಟರ್ಫೇಸ್ ಈ ಥರ ಬರುತ್ತೆ. ಇದನ್ನು ನೀವು ಈ ಥರ ಬಂದಾದಮೇಲೆ ನೆಕ್ಸ್ಟ್ ನೀವು ಅಕಸ್ಮಾತ್ ಸೈನ್ ಇನ್ ಆಗಿಲ್ಲ ಅಂತಂದರೆ ಫಸ್ಟು ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಫಸ್ಟು ನಿಮ್ಮ ಫುಲ್ ನೇಮ್ ಕೊಡಬೇಕಾಗತ್ತೆ, ನಿಮ್ಮ ಇಮೇಲ್ ID ಕೊಡಬೇಕಾಗತ್ತೆ, ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ. ಅದಾದಮೇಲೆ ರೆಫರಲ್ ಕೋಡು ನೀವು ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ. ಆ ರೆಫರಲ್ ಕೋಡ್ ಕ್ಲಿಕ್ ಮಾಡಿದಾಗ ನಿಮಗೆ ಇದು ರಿವಾರ್ಡ್ಸ್ ಬರೋದು ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ರೆಫರಲ್ ಕೋಡ್ ನೆಕ್ಸ್ಟ್ ಇನ್ನೊಂದು ಏನಕ್ಕೆ ಬರೀ ರಿವಾರ್ಡ್ಸ್ಗೆನ ಇಲ್ಲ ಬೇರೆ ಏನಾರು ಪ್ರಾಬ್ಲಮ್ ಇದರಿಂದ ನಮ್ಗೆ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ಬರೋದ್ರಲ್ಲಿ ನಾನು ಹೇಳ್ತೀನಿ ಯಾವ ಥರ ಅಂತ. ಆ್ಯಂಡ್ ಇನ್ನೊಂದು OTP ಬರುತ್ತೆ. OTP ಹಾಕ್ಕೊಂಡು ಆ್ಯಂಡ್ MPIN ಬರುತ್ತೆ. MPIN ಒಂದು ಸತಿ ಹಾಕಿ ಇನ್ನೊಂದು ಸತಿ ಹಾಕಿ ಕನ್ಫರ್ಮ್ ಮಾಡ್ಕೊಂಡು ಸಬ್ಮಿಟ್ ಕೊಡ್ತು ಅಂತಂದರೆ ಈ ಥರ ಬರುತ್ತೆ. ಇನ್ನೊಂದು ಸತಿ ಏನು MPIN ಕ್ರಿಯೇಟ್ ಮಾಡಿದರೆ MPIN ಹಾಕ್ಕೊಂಡ್ರೆ ಡೈರೆಕ್ಟು ಆ್ಯಪ್ ಒಳಗಡೆ ಕರ್ಕೊಂಡು ಹೋಗುತ್ತೆ. ಈ ಥರ ಆ್ಯಪ್ ಒಳಗಡೆ ಈ ಥರ ಕಾಂಟ್ಯಾಕ್ಟ್ ಇರುತ್ತೆ. ಆ್ಯಂಡ್ ಇದರಲ್ಲಿ ನೀವು ಪ್ರೆಸೆಂಟು ಇನ್ನು UPI ಇದು ಆಪ್ಷನ್ ಇನ್ನೂ ಬಿಟ್ಟಿಲ್ಲ, ಮುಂದಕ್ಕೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಬಿಡಲಿ. ಅದು ಬಿಟ್ಟಾದ್ಮೇಲೆ ಮತ್ತೆ ನಿಮಗೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಆವಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಆವಾಗ. ಆ್ಯಂಡ್ ಇನ್ನೊಂದು ಮೊಬೈಲ್ ರೀಚಾರ್ಜ್ ಮಾಡ್ಕೋಬೋದು, ಡಿಶ್ ರೀಚಾರ್ಜ್ ಮಾಡ್ಕೋಬೋದು, ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಂಡ್ರೆ ಇನ್ನೂ ಎಲ್ಲ ಥರ ಬಿಲ್ಸು ನೋಡ್ಕೊಬೋದು. ಅದಾದಮೇಲೆ ನಿಮಗೆ ಇದರಲ್ಲಿ ನೋಡ್ಬೋದು ಹೋಟೆಲ್ ಕೂಡ ಇದರಲ್ಲಿ ಬುಕ್ ಮಾಡ್ಕೊಬೇಕಾಗುತ್ತೆ. ಆರಾಮಾಗಿ ಈಸಿಯಾಗಿ ಅದರಲ್ಲಿ ಬುಕ್ ಮಾಡ್ಕೊಬೋದು. ತುಂಬ ಯೂಸ್ಫುಲ್ ಆಗಿದೆ. ಆ್ಯಂಡ್ ಇದು ರಿವಾರ್ಡ್ಸ್ ಅಂತಂದರೆ ನಿಮಗೆ ಮೇನ್ ರಿವಾರ್ಡ್ಸ್ ಬಗ್ಗೆ ಹೇಳಬೇಕಾಗತ್ತೆ. ನಾನು ಮುಂಚೆನೇ ಹೇಳಿದ್ದೆ ಯಾವ ಥರ ರಿವಾರ್ಡ್ಸ್ ಬರುತ್ತೆ, ಅನ್ಲಿಮಿಟೆಡ್ ಈ ಥರ ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಅಂತ. ಆ ರಿವಾರ್ಡ್ಸ್ ಬಗ್ಗೆ ನಾನು ಹೇಳೋದಕ್ಕಿಂತ ಆ ಫೌಂಡರೇ ಹೇಳ್ತಾರೆ. ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಸೊ ನೀವು ಇದರಿಂದ ರೀಚಾರ್ಜ್ ಮಾಡೋದ್ರಿಂದ 299 ಫಸ್ಟ್ ಆಫರ್ ನಾವು ಲಾಂಚ್ ಮಾಡಿರೋದು. 299 ನೀವು ರೀಚಾರ್ಜ್ ಮಾಡಿದ್ರೆ 1 kg ಶುಗರು ನಿಮ್ಮ ಮನೆಗೆ ಬರುತ್ತೆ. ಕೇಳಿದ್ರಲ್ಲ, 299 ರೀಚಾರ್ಜ್ ಮಾಡಿದ್ರೆ ಲೈಕ್ 1 kg ಶುಗರು ನಿಮ್ಮ ಮನೆಗೆ ಡೈರೆಕ್ಟಾಗಿ ರಿವಾರ್ಡ್ಸ್ ಕೊಡ್ತಾರೆ. ಈ ಥರ ರಿವಾರ್ಡ್ಸ್ ನಾನು ಎಲ್ಲೂ ಕೇಳಿದಿರಲಿಲ್ಲ. ಬಟ್ ಈ ಥರ ಬರ್ತಾ ಇದೆ ಅಂತಂದರೆ ತುಂಬ ಪ್ರೆಸೆಂಟ್ ನಾನು ಕೇಳಿರೋ ಮಟ್ಟಿಗೆ ಇನ್ನು ಮುಂದಕ್ಕೆ ರಿವಾರ್ಡ್ಸ್ಗಳಂದ್ರೆ ತುಂಬ ಬರೋ ಚಾನ್ಸಸ್ ಇದೆ. ಇನ್ನೊಂದು ಎಲೆಕ್ಟ್ರಿಕ್ ಐಟಮು ರಿವಾರ್ಡ್ಸಾಗಿ ಕನ್ವರ್ಟ್ ಆಗೋ ಥರ ಇದೆಯಂತೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ನನಗೆ ಇನ್ನೊಂದು ಲೈಕ್ ಆಗಿದೆಯೇನು ಅಂತಂದರೆ, ಆ್ಯಂಡ್ ಇದು ರಿವಾರ್ಡ್ಸ್ ಎಲ್ಲ ಈಗ ಗ್ರೋಸರೀಸ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ಇನ್ನೊಂದು ಆ್ಯಪ್ ಇದೆ. ಈಗ ನಿಮ್ಮದು ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಸ್ಪೆಷಲ್ ಕೆಳಗಡೆ ಬಂತು ಅಂತಂದರೆ ವಿಶ್ವಾಸ್ ವರ್ಡ್ ಮಾರ್ಟ್ ಅಂತ ಕಾಣುತ್ತೆ. ವಿಶ್ವಾಸ್ ವರ್ಡ್ ಮಾರ್ಟ್ ಏನು ಅಂತಂದರೆ ಅದು ಗ್ರೋಸರೀಸ್ ಸಿಗುತ್ತೆ. ಅಲ್ಲಿ ಇವ್ರದ್ದೇ ಓನ್ ಬ್ರ್ಯಾಂಡ್ ಇದೆ, ವಿಶ್ವಾಸ್ ಅಂತ ವರ್ಡ್ ಮಾರ್ಟ್ ಅಂತ ಓನ್ ಬ್ರ್ಯಾಂಡ್ನ ಈಗ ಅವ್ರು ಯಾವ ಥರ ಬೈ ಮಾಡ್ತಾರೆ ಅಂತಂದರೆ ಡೈರೆಕ್ಟು
ಫಾರ್ಮರ್ಸ್ ಹತ್ರನೇ ಹೋಗಿ ಅಲ್ಲಿಂದನೇ ತೊಗೊಂಡು ಬಂದು ಬೈ ಮಾಡಿ ಸೇಲ್ ಮಾಡ್ತಾ ಇರೋದು. ಪ್ರಾಫಿಟ್ ಅವ್ರಿಗೂ ಪ್ರಾಫಿಟ್ ಆಗಿರುತ್ತೆ ಆ್ಯಂಡ್ ನಮಗೂ ಯೂನಿಕ್ಕಾಗಿ ಯಾವ್ದಾದ್ರು ಚೆನ್ನಾಗಿರೋದು ಸಿಗುತ್ತೆ, ತುಂಬ ಒಳ್ಳೆ ಪ್ರಾಡಕ್ಟೇ ಸಿಗುತ್ತೆ. ಈಗೆಲ್ಲ ನೋಡ್ತಿರ್ಬೋದು ಔಟ್ಸೈಡೆಲ್ಲ ಬರೀ ಅದು ಇದು ಅಂತ ಬರೀ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದರಿಂದ. ಆ್ಯಂಡ್ ಇನ್ನೊಂದು ನಾನು ರೆಫರಲ್ ಕೋಡ್ ಅಂತ ಹೇಳಿದೆ ಎಂತಕ್ಕೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ರಿವಾರ್ಡ್ಸ್ ಇದೆ, ಸ್ಪೆಷಲ್ ಆಫರ್ಸ್ ಅಂತ ಇದೆ. ಸ್ಪೆಷಲ್ ಆಫರ್ಸ್ ಅಂತ ಬಂದರೆ ಡೈರೆಕ್ಟ್ ಅದಕ್ಕೆ ಸ್ಪೆಷಲ್ ಆಫರ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟು ವಿಶ್ವಾಸ್ ವರ್ಲ್ಡ್ ಪೇಗೆ ಕರ್ಕೊಂಡು ಹೋಗುತ್ತೆ. ನೀವಲ್ಲಿ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡೋ ಅವಶ್ಯಕತೆನೇ ಇರೋಲ್ಲ, ಇಲ್ಲಿನೇ ಡೈರೆಕ್ಟ್ ಲಿಂಕ್ ಮಾಡಿದ್ದಾರೆ. ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಬೇಕಾದ್ರೆ ಏನು ಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ಬೋದು. ಆ್ಯಂಡ್ ಇನ್ನೊಂದು ನಾನು ವಿಶ್ವಾಸ್ ವರ್ಲ್ಡ್ ಮಾರ್ಟ್ದು ಯಾವ ಥರ ಇದೆ ಅಂತ ನಿಮಗೆ ಈಗ ರಿವಾರ್ಡ್ಸ್ ತೊಗೊಳ್ಳೋದಲ್ಲದೆ ಇದರಲ್ಲಿ ನೀವು ಅರ್ನು ಮಾಡ್ಬೋದು. ಯಾವ ಥರ ಅಂತಂದರೆ ನೀವು ನೋಡ್ತಿರ್ಬೋದು, ರೆಫರ್ 10 people ಟು ದಿ ವಿಶ್ವಾಸ್ ಪೇ ಆ್ಯಪ್ ಆ್ಯಂಡ್ ಅರ್ನ್ 51 rupees. 10 ಜನ ನಿಮ್ಮ ರೆಫರಲ್ ಕೋಡ್ ಯೂಸ್ ಮಾಡಿಕೊಂಡು ನಿಮ್ಮ ಲಿಂಕ್ ನೀವು ಶೇರ್ ಮಾಡಿ 10 members ಇನ್ಸ್ಟಾಲ್ ಮಾಡ್ಕೊಂಡ್ರು ಅಂತಂದರೆ 51 rupees ಬರುತ್ತೆ. ಆ್ಯಂಡ್ ಇನ್ನೊಂದು ಈ ಆ್ಯಪ್ ಮಾಡ್ತಿರೋ ಪರ್ಪೋಸ್ ಏನು ಅಂತಂದರೆ ಅರ್ನ್ ಆಗುತ್ತೆ ಅಂತ, ಇನ್ನೊಂದು ನಮ್ಮ ಕನ್ನಡಿಗರ ಆ್ಯಪ್ ಅಂದ್ಕೊಂಡು ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದು ಈ ಥರ ಯೂಟಿಲೈಸ್ ಕೊಟ್ಟಿದ್ದಾರೆ ಅಂತಂದರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಮುಂದೆಗಡೆ ಬರ್ತಾ ಇರೋ ರಿವಾರ್ಡ್ಸು ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಇದು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಯಾವ ಥರ ಯೂಸ್ ಮಾಡೋದು, ಏನೆಲ್ಲ ಸಿಗುತ್ತೆ ಅಂತ ಒಂದು ಇದೆಲ್ಲ ತೋರಿಸ್ತೀನಿ ನಿಮಗೆ. ಡೈರೆಕ್ಟ್ ಸ್ಪೆಷಲ್ ಆಫರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೈರೆಕ್ಟ್ ಆ್ಯಪ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಓಪನ್ ಮಾಡಿ ಗ್ರೋಸರೀಸ್ ಅಂತ ಹೊಡೆದ್ರೆ ಎಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಯಾವ ಥರ ಇದೆ ಅಂತ. ನೀವು ಇಲ್ಲೇ ಕಾಣಿಸ್ತಿದೆ ಅನಿಸುತ್ತೆ, ವಿಶ್ವಾಸ್ ವರ್ಲ್ಡ್ ಮಾರ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಓನ್ ಬ್ರ್ಯಾಂಡ್ ಆಗಿರೋದ್ರೆ ತುಂಬ ಯೂಟಿಲೈಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನನ್ನ ಕಡೆ ನೀನು ಹೇಳ್ತೀನಿ ಅಂದರೆ ಆದಷ್ಟು ಜಾಸ್ತಿ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಂತಕ್ಕೆ ಅಂದರೆ ನಮ್ಮ ಕನ್ನಡಿಗರ ಆ್ಯಪು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ತುಂಬ ಯೂಟಿಲೈಸ್ ಆಗುತ್ತೆ. ಅವ್ರಿಗೂ ನಮ್ಮ ಕನ್ನಡಿಗರ ಆ್ಯಪ್ನ ತುಂಬ ಜನ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಷ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಆಂಜನೇಯ.